ಏನಾದ್ರೂ ಮೊದ್ಲೇ ದೇವ್ರು ನಿಮ್ಗೆ ಏನೋ ಒಂದು ಚಾನ್ಸ್ ಕೊಟ್ಟಿದ್ರೆ ಒಳ್ಳೆ ಹೀರೋ ಆಗಿ ಮಿಂಚ್ಬಿಡ್ತಿದ್ರೆ ಇಷ್ಟ ಯಾವ ಹೀರೋ ನಮ್ಗೆ ಈಗ್ಲೂ ಹೀರೋನೇ. ಈಗ ಯಾವ ಕೊಟ್ರು ತೆಗ್ದು ಬಿಸಾಕ್ತಿರಿ ಈಗ ಹಂಗೆ. ಈಗ್ಲೂ ಅಳುಕು ಸ್ವಲ್ಪ ಇಲ್ಲ ನ್ಯಾಚುರಾಲಿಟಿ ಇದೆಯಲ್ಲ ನಿಮ್ದು. ಏನ್ ಅನ್ಕೊಂಡರು? ಇಲ್ಲ ಇಲ್ಲ ನಿಮ್ದು ನ್ಯಾಚುರಾಲಿಟಿ ಇದಕ್ಕೇನೆ ಬೆಲೆ. ನಿಮ್ದು ಏನಿದೆ ವರ್ಡು ಅದಿದ್ರೇನೆ ನಿಮ್ಗೆ ಚಂದ, ನಿಮ್ಗೆ ನಿಮ್ ಸೂಟಬಲ್ ಅದು. ನಿಮ್ಗೆ ಹಾಗೆ ಸೀನ್ ಪೇಪರ್ ಏನಾದ್ರು ಕೊಡ್ತಾ ಇದ್ರ? ಸೀನ್ ಪೇಪರ್, ಸ್ಕ್ರಿಪ್ಟ್, ಡೈಲಾಗು ಅಲ್ಲಿ ಹೇಳ್ಕೊಡೋರು ಎಲ್ಲಿ ಹಿಂಗೆ ಹಿಂಗ್ ಮಾಡ್ಬೇಕು ತಮ್ಮಣ್ಣ ಹಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿರಲ್ಲ ಅಷ್ಟೇ. ಅಂದ್ರೆ ನಮ್ಗೇನು ಒಂದೇ ದಿನ ಮಾಡ್ಬೇಕು ಅಂತ ಏನು ಹೇಳಿಲ್ಲ. ಒಟ್ಟಲ್ಲಿ ವಿಲೇಜ್ ಏನ್ ಲ್ಯಾಂಗ್ವೇಜ್ ಇದೆ ಅದೇ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದು. ನಮ್ಗೆ ಇಷ್ಟೇ ಮಾಡ್ಬೇಕು ಅಂತ ಏನು ಕಂಡೀಷನ್ ಏನಿಲ್ಲ. ಈಗ ಈ ಸಿನಿಮಾ ಎಷ್ಟು ಮಾಡ್ಬೇಕು ಅಂತ ಏನು ಇರ್ಬೋದೇನೋ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ಅವತ್ತಿಂದು ಒಂದ್ ಸೀನು ನೀಟಾಗಿ ಬರ್ಬೇಕು ಅಷ್ಟೇ. ಅವ್ರಿಗೆ ಒಂದೇ ಸೀನಾನೇ ನೀಟಾಗಿ ಬರ್ಬೇಕು ಅಂತ ಅಚ್ಚುಕಟ್ಟಾಗಿ ಬರ್ಬೇಕು. ಎಷ್ಟು ತಿಂಗಳಾಯ್ತದು? ಅಣ್ಣ 4 ತಿಂಗಳು 5 ತಿಂಗಳೇ ಆಗದೆ. ಅದು ಮಧ್ಯ ಅವ್ರು ಚೂರು ಮಾಡ ಬರೋದು ಅವೆಲ್ಲ ಇದಾಗದೆ. ಅದು ರಿಲೀಸ್ ಮಾಡೋದು ಫಿಲ್ಮ್ ಶೂಟ್ ಆದ್ಮೇಲೆ 2 ತಿಂಗಳ 2 ವರ್ಷನೇ ಆಯ್ತು. ಟೋಟಲ್ 2 ವರ್ಷ ಆದ್ಮೇಲೆ ರಿಲೀಸ್ ಮಾಡಿದ್ದು. ಹೆಂಗಪ್ಪ ಗೌಡ ಅಂತಂದ್ರೆ ಇನ್ನು ಟೈಮ್ ಬೇಕು ಅನ್ಕೋಬೋದ್ರು. ಬಿಡಪ್ಪ ಜನ ನಮ್ಮ ಬಡಿ ಮಕ್ಳು ಬೋದ ಹಾಕ್ಬಿಟ್ರು. ಯಾವ್ದ ಮಾಡುದು ನೀನು ಮಾಡ್ತಾ ಇದ್ದಾನಂತೆ. ಈ ಎಲ್ಲಪ್ಪ ನಿಂದು ಅಂತ ಆಡ್ಕವ್ರು ಆಡ್ಕ ಕೂತವ್ರಲ್ಲಪ್ಪ. ನಾನು ಏನ್ ಮಾಡುದು ಅಣ್ಣ? ಅದ್ ಹೆಂಗ್ ಗೊತ್ತು ಏನ್ ಗೊತ್ತು ಒಂದೇ ದಪ್ಪ ಯಾವಾಗ ಪೇಪರ್ ಬತ್ತು ಎಲ್ಲ ತಣ್ಣಗಾಗ್ಬಿಟ್ರು. ರಿಲೀಸ್ ಆದ್ಮೇಲೆ ತಣ್ಣಗಾಯ್ತು. ಇಲ್ಲ ಪೇಪರ್ಗೆ ಫಸ್ಟ್ ಅನೌನ್ಸ್ಮೆಂಟ್ ಆಗೋಯ್ತು. 10 ನ್ಯಾಷನಲ್ ಅವಾರ್ಡ್ ಈಚೆಗೆ ಬತ್ತು. ಆಗ ನಮ್ಮ ಕೆಂಪಣ್ಣ ಅಂತ ಅವ್ರೆ ಅವರು ನಿಮ್ ಸ್ಥಿತಿ ಸಿನಿಮಾಗೆ 10 ಅವಾರ್ಡ್ ಬಂದದಲ್ಲ ಗೊತ್ತಿಲ್ವಾ ಅಂದ. ಕಣ ಹಂಗಂದ್ರು ಫೋನ್ ಮಾಡಿ ಹೇಳಿದ್ರು ಅಂತ ಅಂದೆ. ಸಿನಿಮಾ ಇನ್ನೇನ್ ರಿಲೀಸ್ ಮಾಡ್ತಾರೆ ನಿಮ್ಗೆ ಯಾರು ಫೋನ್ ಮಾಡಿದ್ರಣ್ಣ ಹಿಂಗೆ ಅಂತ ನನ್ ಕೆಲಸ ನಾನು ಮಾಡ್ತಾ ಇದ್ದೀನಿ ಮಾಮೂಲಿ. ಈಗ ಒಬ್ಬೊಬ್ರು ಈಗ ಕೋಮಲ್ ಸರ್ ನಿಮ್ಗೆ ಗೊತ್ತಿದ್ದಾರೆ ಹಿಂಗೆ ಎಲ್ಲರೂ ಈಗ ಅವ್ರು ಏನ್ ಗೊತ್ತಾ ನನ್ಗೇನು ಕೋಮಲ್ ಸರ್ ಪಾಪ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ. ಅಲ್ಲ ಅದ್ ದೊಡ್ಡತನ ಅದು. ಅಂದ್ರೆ ನಾ ಜಗ್ಯ ಸರ್ ನೋಡಿದ್ದಕ್ಕೆ ಆಮೇಲೆ ಕೇಳಿಗಳಲ್ಲಿ ನಮ್ಮ ಡೈರೆಕ್ಟರ್ ಕರ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಜಗ್ಯ ಸರ್ ಜೊತೆ ಬಂದಿತ್ತು ನಾವು. ಆಗ ಜಗ್ಯ ಸರ್ ಹೋದ್ರು. ಜಗ್ಯ ಸರ್ ಏನಪ್ಪ ಚೆನ್ನಾಗಿ ಮಾತಾಡೋದು. ಇವತ್ತು ನಾವು ಅದೇ ಕೆರೆ ತಂಡವ್ರಲ್ಲಿ ತಮ್ಮಣ್ಣ ಅದ್ಭುತ ನಾಟಕ ಹೆಂಗ್ ಅಂತಂದ್ಬಿಟ್ರು. ನನ್ಗೀಗ ಬೆದ್ರಿ ಅಕ್ಕಿ ಆಗೋಯ್ತು. ಅವರೇ ಮಾತಾಡ್ಸ್ಬಿಟ್ರು ನನ್ಗೆ. ನಾನು ಅವಾಗ್ಲೇ 5 ವರ್ಷ ಆಗಿತ್ತು ನೋಡಿ. ಈಗ ಹಂಗಾಗಿ ಆಯ್ತು. ಆದ್ರೆ ಕೋಮಲ್ ಸರ್ ಪಾಪ ಒಳ್ಳೆಯವ್ರೆ. ಅದು ಚಿಕ್ಕದಿಯಲ್ಲಿ ಪಾತ್ರ ದೊಡ್ಡದಿದೆ ಅದೆಲ್ಲ ಲೆಕ್ಕ ಇಲ್ಲ. ಅದು ಅಂದ್ರೆ ಅಲ್ಲಿ ನಾವು ನಮ್ಮ ಪಾತ್ರ ಚೆನ್ನಾಗಿ ಅಭಿನಯಿಸ್ಬೇಕಲ್ಲ. ನಮ್ದು ಕುಂತ್ಕೊಂಡ್ರೆ ಪರವಾಗಿಲ್ಲ ಕಣೆ ಅಂತ ಮಾಡಿ ಸುಮಾರು ಅಂತವ್ರೆ. ಆ ಸುಮ್ಮನೆ ಮಂಜುನಾಥ್ ಚೆನ್ನಾಗಿ ಮಾಡಿದ್ರೆ ಕಣಯ್ಯ ಮುಸ್ಲಿಂ ಪಾತ್ರವ ಗುರ್ತಿಸ್ಬೇಕು, ಜನ ಗುರ್ತಿಸ್ಬೇಕು. ಬಾಕಿಯವ್ರು ಬೇಡ ನನ್ಗೆ ಬೇರೆಯವ್ರು ಯಾರು ಅಂತ ಅಂತಲ್ಲ. ಜನ ನಮ್ಗೆ ಸಿನಿಮಾ ನೋಡಕ್ ಬಂದಿರೋ ಜನ ಪರವಾಗಿಲ್ಲ ಅಂತಂದ್ರೆ ನಮ್ಗೆ ಅದು ಎಲ್ಲೋ ಒಂಥರ ಖುಷಿ. ಆ ತರ ತಿಥಿ ಪಿಕ್ಚರ್ಗು ತರ್ಲೆ ವಿಲೇಜ್ಗೂ ಡಿಫ್ರೆಂಟ್. ಪಿಕ್ಚರ್ ಹೋಲ್ಸಂಗಿಲ್ಲ ತರ್ಲೆ ವಿಲೇಜ್ ಹಂಗಾಗುದಿಲ್ಲ. ಇವತ್ತಿನ ಸಿನಿಮಾ ಮಾಡ್ತಾರೆ ಅವಾರ್ಡ್ ಸಿನಿಮಾ ಅಂತ ಹಿಂಗೋಗಿ ಹಂಗೆ 25 ದಿನ ತೀರ್ಸ್ಬಿಡ್ತೀನಿ ಅಂತಾರೆ. ನಾನು ಹಂಗ್ ಮಾಡ್ಬೇಕಾಗಿತ್ತು ಹಿಂಗ್ ಮಾಡ್ಬೇಕು ಆಮೇಲೆ ಅಂತಾರೆ. ಸಿನಿಮಾನೇ ಮಾಡ್ಬೇಕು, ಅದರಲ್ಲಿ ಅನುಭವಿಸಿ ಮಾಡ್ಬೇಕು. ಅದೇ ನೀವು ಇನ್ನು ಮುಂದೆ ಜಾಸ್ತಿ ಒಟ್ಟಲ್ಲಿ ಜಾಸ್ತಿ ಮೂವಿಗಳು ಬಂದ್ರೆ ಚಿತ್ರ ಚೆನ್ನಾಗಿ ಕರೆದ್ರೆ ಆರಾಮಾಗಿ ನಡೆಸ್ತೀವಿ. ನನ್ಗೆ ಏನ್ ಗೊತ್ತಾ ಮಾಡ್ಬೇಕು, ಒಳ್ಳೊಳ್ಳೆ ಜನ ಜೊತೆ ಮಾಡ್ಬೇಕು, ಸಿನಿಮಾ ಮಾಡ್ಬೇಕು ಆಸೆ ಇದೆ. ಹೆಸರು ಮಾಡ್ಬೇಕು. ಸಿಕ್ಕಿದ್ರೆ ಚಾನ್ಸ್ಗಳು ಬಿಡುದಿಲ್ಲ. ಹೋಗ ಮಾಡ್ಕದಲ್ವ ಬಾಕಿ ಕೆಲಸ ಮಾಡ್ಕದಲ್ವಾ ಸಿನಿಮಾ ಮಾಡಕ್ ಆಗುದಿಲ್ಲ. ಆಗ ನನಗೆ ವಯಸ್ಸಾದ್ಮೇಲೆ ಹೆಸರು ಮಾಡು ಅಂತ ಹೇಳಿದ್ರು. ನಾವು ವಯಸ್ಸಾದ್ಮೇಲೆ ಹೆಸರು ಮಾಡೋದು ಅಷ್ಟೇ. ಆತರ ಅನ್ನಂದ್ರೆ ಅವ್ರಿಗೆ ಭಾರಿ ಅಂದ್ರೆ ಅವತ್ತಿನ ಜನವೇ ಬೇರೆ. ಅಲ್ಲ ನಾವು ನೋಡ್ದಂಗ್ ನಿಮ್ಮನ್ನ ಇತ್ತೀಚೆ ನೋಡ್ತೀವಲ್ಲ, ಏನಾದ್ರೂ ಮೊದ್ಲೇ ದೇವ್ರು ನಿಮ್ಗೆ ಏನೋ ಒಂದು ಚಾನ್ಸ್ ಕೊಟ್ಟಿದ್ರೆ ಒಳ್ಳೆ ಹೀರೋ ಆಗಿ ಮಿಂಚ್ಬಿಡ್ತಿದ್ರೆ. ಯಾವ ಹೀರೋ
ನಮ್ಗೆ ಈಗ್ಲೂ ಹೀರೋ ಇದಾನೆ. ಸಣ್ಣ ಪುಟ್ಟ ಪಾತ್ರನೇ ಮಾಡಮ್ಮ, ಆದ್ರೆ ಜನ ನೋಡಿ ಕೈ ತೋರಿಸಿ ಚೆನ್ನಾಗ ಮಾಡಿದ್ಯೆ ಅಂತ ಹೇಳ್ಬೇಕು. ನಮ್ಗೆ ಇವತ್ತು ಮಂಡ್ಯದಲ್ಲಿ ಅಂತಾರೆ, ತಮ್ಮಣ್ಣ ಒಳ್ಳೆ ಸಿನಿಮಾ ಆದ್ರೆ ಮಾಡು, ಒಳ್ಳೆ ಪಾತ್ರ ಕೊಡ್ಲಿ, ಚಿಕ್ಕದೇ ಲೇಖನ ಒಳ್ಳೆ ಪಾತ್ರ ಕೊಟ್ಟು ಮಾಡು, ನೀವು ಡಬಲ್ ಮೀನಿಂಗ್ ಆದಿದ್ದು ಮಾಡಕ್ಕೆ ಹೋಗ್ಬೇಡಿ. ಹೌದೌದು ಕರೆಕ್ಟ್. ಎಷ್ಟೋ ಜನ ಅಂತಾರೆ. ತರ್ಲೆ ವಿಲೇಜ್ ಅಲ್ಲಿ ಒಂದು ಸೀನ್ ಬಂತಲ್ಲ, ಅದಕ್ಕೆ ಸ್ವಲ್ಪ ಇಲ್ಲ ನಮ್ದು ಯಾವ್ದು ಅಂತದೇನು ಇಲ್ಲ, ನಮ್ದು ಅಂತದೇನು ಮಾತಾಡಿಲ್ಲ. ಅಲ್ಲ ಅದೇ ಡಬಲ್ ಮೀನಿಂಗ್ ಮಾತಾಡೋದು ಬೇಡವಲ್ಲ. ಬೇಡ ಅದು ಏಜ್ ಆಗಿದೆ, ಯಾಕೆ ಬೇಕು ನಮ್ಗೆ ಯಾಕೆ ಬೇಕದು? ಒಳ್ಳೆತನ ಇರ್ಬೇಕಷ್ಟೇ, ಒಳ್ಳೆ ತರ ಸಿನಿಮಾ ಮಾಡ್ಬೇಕು. ಇಲ್ಲ ಸಾಕು ಸುಮ್ಮನೆ ಹೆಸರು ಮಾಡಿ ಇಷ್ಟೇ ಸಾಕು, ನಾವ್ ಏನು ಮಾಡಿಲ್ಲಪ್ಪ, ನಾವೇನಪ್ಪ ಮಾಡಮ್ಮ ಅನ್ನೋ ಜನ ಅವ್ರೆ ಅಲ್ಲಿ. ಅದಕ್ಕೆ ನಾವು ಏನೋ ಮಾಡ್ಬೇಕು ನೋಡ್ಮ, ಆ ದೈವ ಸಂಕಲ್ಪ ಭಗವಂತ ನಿಶ್ಚಯ ನೋಡ್ಮ, ಏನಾದ್ರು ಮಾಡ್ಬೇಕು, ಮಾಡಿ ಒಳ್ಳೆದಾಗುತ್ತೆ. ಫಾರ್ಮೇಷನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.